ಅಂತ. ಸೊ ಅವ್ನು ಇವಾಗ ಹೇಳ್ಬಿಟ್ಟಿದ್ದಾನೆ ನನಗೆ, ಅಮ್ಮ ನನಗೆ ಈ ಸತಿ ಬರ್ತ್ಡೇಗೆ ನಾಯಿ ಮರಿಬೇಕು ಅಂತ ಕೇಳಿದ್ದಾನೆ. ಐ ಸಿ ದೋಸ್ ಥಿಂಗ್ಸ್ ಚಿರು ನೇಚರ್ ಅದರಲ್ಲಿ ನೋಡ್ತೀನಿ, ಬಿಕಾಸ್ ಚಿರು ಇದೇ ಥರ ಬಿಹೇವ್ ಮಾಡೋರು. ಸೊ ಹಿ ಈಸ್ ಎಕ್ಸಾಕ್ಟ್ಲಿ ಲೈಕ್ ಹಿಮ್. ನೀವೀಗ ಕೇವಲ ನಟಿ ಮಾತ್ರ ಅಷ್ಟೇ ಅಲ್ಲ, ಬ್ಲಾಗರ್ ಕೂಡ ಹೌದು, ಯೂಟ್ಯೂಬರ್ ಅಂತ ಹೇಳ್ಬೋದು, ಒಂಥರ ಒಂದು ಇನ್ಫ್ಲುಯೆನ್ಸರ್ ಕೂಡ, ಮತ್ತು ಒಂದು ರಿಯಾಲಿಟಿ ಶೋ ಜಡ್ಜ್ ಕೂಡ ಆಗಿದ್ದೀರಾ. ಅಂದರೆ ನೀವು ಕಮ್ ಬ್ಯಾಕ್ ಮಾಡಿದ ರೀತಿ ಅಂತೂ ನೋಡುವಾಗ ನಿಜಕ್ಕೂ ಅದು ಇನ್ಸ್ಪೈರಿಂಗ್ ಅಂತಲೇ ಹೇಳಬೇಕಾಗುತ್ತೆ. ಅಂದರೆ ಸಾಕಷ್ಟು ವಿಭಾಗಗಳಲ್ಲಿ ಈಗ ತೊಡಗಿಸ್ಕೊಂಡಿದ್ದೀರಾ ನೀವು ಅಂದರೆ ಹಿಂಗೆ ಅಂದರೆ ಆಲ್ಮೋಸ್ಟ್ ಈಗ 4 lakhs ಪ್ಲಸ್ ಏನೋ ಸಬ್ಸ್ಕ್ರೈಬರ್ಸ್ ಇದ್ದಾರೆ ನಿಮಗೆ ಯೂಟ್ಯೂಬಲ್ಲಿ, ಇನ್ಫ್ಲುಯೆನ್ಸರ್ ಆಗಿ ಇನ್ಸ್ಟಾಗ್ರಾಮಲ್ಲಿ ಕಾಣಿಸ್ಕೊಳ್ತಿರ್ತೀರಾ. ಹಿಂಗಿದೆ ಈ ಲೈಫು ಅಂತ. ನನಗೆ ಐ ಡಿಡ್ ನಾಟ್ ವಾಂಟ್ ಟು ಲಿಮಿಟ್ ಮೈ ಸೆಲ್ಫ್ ಟು ಬೀಯಿಂಗ್, ಅಂದರೆ ಅಫ್ಕೋರ್ಸ್ ಇವಾಗ ನನ್ನನ್ನು ನೋಡಿದಾಗ ಐ ವಿಲ್ ಆಲ್ವೇಸ್ ಬಿ ನೋನ್ ಆಸ್ ಅನ್ ಆ್ಯಕ್ಟರ್. ನನ್ನ ಪ್ರೈಮ್ ಫೋಕಸ್ ವಿಲ್ ಆಲ್ವೇಸ್ ಬಿ ಫಿಲ್ಮ್ಸ್, ಆ್ಯಂಡ್ ನನ್ನ ಐಡೆಂಟಿಟಿ ವಿಲ್ ಆಲ್ವೇಸ್ ಬಿ ದ್ಯಾಟ್ ಆಫ್ ಅನ್ ಆ್ಯಕ್ಟರ್. ಸೊ ಐ ಆಮ್ ಅನ್ ಆ್ಯಕ್ಟರ್ ಹೂ ಆಲ್ಸೋ ಬ್ಲಾಗಿಂಗ್ ಮಾಡ್ತೀನಿ, ಹೂ ಆಲ್ಸೋ ಇನ್ಫ್ಲುಯೆನ್ಸಿಂಗ್ ಮಾಡ್ತೀನಿ, ಹೂ ಇಸ್ ಆಲ್ಸೋ ಅ ಜಡ್ಜ್. ಸೊ ಬೇರೆ ಬೇರೆ ರಿಯಲ್ ಲೈಫ್ ಪಾತ್ರಗಳನ್ನ ಪ್ಲೇ ಮಾಡ್ತಾ ಇದ್ದೀನಿ ನಾನು. ಸೊ ದ್ಯಾಟ್ಸ್ ಹೌ ಐ ವುಡ್ ಲೈಕ್ ಟು ಲುಕ್ ಎಟ್ ಇಟ್. ಸೊ ನನಗೆ ಅಫ್ಕೋರ್ಸ್ ಐ ಎಂಜಾಯ್ ವ್ಲಾಗಿಂಗ್. ಅದನ್ನು ನಾನೊಂದು ಏನಂತಾರೆ ವರ್ಕ್ ಥರ ನಾನು ನೋಡಲ್ಲ. ಸೊ ದಟ್ಸ್ ವೈ ಯು ಡೋಂಟ್ ಗೆಟ್ ಟು ಸಿ ಅ ಲಾಟ್ ಆಫ್ ವ್ಲಾಗ್ಸ್ ಫ್ರಮ್ ಮೀ. ಅಂದರೆ ಸ್ವಲ್ಪ ಕಮ್ಮಿ ಅಂದರೆ ನನಗೆ ವಾಟ್ ಐ ಲೈಕ್ ಅಂದರೆ, ಓ ದಿಸ್ ಇಸ್ ಅ ನೈಸ್ ಕಂಟೆಂಟ್, ಅಂದರೆ ಇದನ್ನು ಜನ ಎಂಜಾಯ್ ಮಾಡ್ತಾರೆ ಅಂದರೆ ಐ ಶೂಟ್ ದಟ್ ಕಂಟೆಂಟ್ ಆ್ಯಂಡ್ ಪುಟ್. ಸುಮ್ಮನೆ ವ್ಯಾವಹಾರಿಕವಾಗಿ ನಾನು ಕಂಟೆಂಟ್ ಯೂಟ್ಯೂಬಲ್ಲಿ ನಾನು ಹಾಕ್ತಿಲ್ಲ. ಇನ್ನೊಂದು ಅಫ್ಕೋರ್ಸ್ ನನ್ನ ರಿಯಾಲಿಟಿ ಶೋ ಡಾನ್ಸಿಂಗ್ ಚಾಂಪಿಯನ್ ವಾಸ್ ಟರ್ನಿಂಗ್ ಪಾಯಿಂಟ್. ನನಗೆ ಐ ಹ್ಯಾಡ್ ನೆವರ್ ಎಕ್ಸ್ಪೆಕ್ಟೆಡ್ ನಾನು ಜಡ್ಜ್ ಆಗ್ತೀನಿ ಅಂತ. ಸೊ ಡಾನ್ಸಿಂಗ್ ಚಾಂಪಿಯನ್ ಆದಮೇಲೆ ನೆಕ್ಸ್ಟು ಐ ಹ್ಯಾಡ್ ಶಾರ್ಟರ್ ಸ್ಟಿಂಟ್ಸ್ ವಿತ್ ಗಿಚ್ಚಿ ಗಿಲಿ ಗಿಲಿ ಎಲ್ಲ. ಐ ಯೂಸ್ ಟು ಗೋ ಆಸ್ ಗೆಸ್ಟ್ ಜಡ್ಜ್. ಸೊ ಈಗ ಫುಲ್ ಫ್ಲೆಜ್ಡ್ ಆಗಿ ಕ್ವಾಟ್ಲಿ ಕಿಚನ್ಗೆ ನಾನು ಜಡ್ಜಾಗಿ ಹೋಗಿದ್ದೆ, ಆ್ಯಂಡ್ ನನಗೆ ಐ ಅಬ್ಸಲ್ಯೂಟ್ಲಿ ಎಂಜಾಯ್ಡ್ ಇಟ್. ನನಗೆ ತುಂಬ ಇಷ್ಟ, ಎಸ್ಪೆಷಲಿ ಅಲ್ಲಿ ನಡೆಯುವಂಥ ಒಂದು ಕೀಟ್ಲೆಗಳು, ಕಾಮಿಡಿ. ಅಲ್ಲಿ ಒಂದು ನಂಗೆ ತುಂಬ ಏನಿಷ್ಟ ಅಂದರೆ ಅಲ್ಲಿ ಹೋಗಿ ಕೂತು ಹೊಟ್ಟೆ ತುಂಬ ನಕ್ಕು ಬರ್ತಿದ್ದೆ ನನಗೆ. ಸೊ ದಟ್ ಐ ವಾಸ್ ವೆರಿ ಹ್ಯಾಪಿ ಅಬೌಟ್ ದ್ಯಾಟ್. ಸೊ ನನಗೆ ಐ ಆಮ್ ನಾಟ್, ನಾನು ಒಂದು ಜಡ್ಜ್ ಆಗಿರೋದಾಗಿರಲಿ, ವ್ಲಾಗರ್, ಇನ್ಫ್ಲುಯೆನ್ಸರ್, ದೀಸ್ ಆರ್ ಆಲ್ ಬೈ ಪ್ರಾಡಕ್ಟ್ಸ್ ಆಫ್ ಮೀ ಬೀಯಿಂಗ್ ಆ್ಯನ್ ಆ್ಯಕ್ಟರ್. So I think of it, I take that compliment very gracefully. So ಖುಷಿ ಆಗುತ್ತೆ ನನಗೆ ಟು ಡೂ ದಟ್. ಮ್ಯಾಮ್, ಈಗ ಅಕ್ಟೋಬರ್ ಬಂದರೆ ರಾಯನ್ ಅವ್ರಿಗೆ 6 ವರ್ಷ ತುಂಬುತ್ತೆ ಆ್ಯಕ್ಚುಲಿ. ಸೊ ಯಾವ ಥರ ಬರ್ತ್ಡೇ ಸೆಲೆಬ್ರೇಷನ್ ಎಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೀರಾ? ಹಿಂಗಿದೆ ಅಂದರೆ ಪೇರೆಂಟಿಂಗ್, ಯಾವ ರೀತಿ ಮಗ ಬೆಳೀತಾ ಇದ್ದಾರೆ? ಸಾಕಷ್ಟು ವ್ಲಾಗ್ಸ್ ಎಲ್ಲ ನೋಡ್ತಾ ಇರ್ತೀವಿ ನಾವು, ಅಥವಾ ಇನ್ಫ್ಯಾಕ್ಟ್ ಇನ್ಸ್ಟಾಗ್ರಾಮಲ್ಲಿ ಕೂಡ ಕೆಲವೊಂದಷ್ಟು ಪೋಸ್ಟ್ ಎಲ್ಲ ಹಾಕ್ತಿರ್ತೀರಾ. ಸೊ ಹೇಗಿದೆ ಬೆಳವಣಿಗೆ ಮಗಂದು ಅಂತ? ಈಗ ಸದ್ಯಕ್ಕೆ ಅವನು ಬರ್ತ್ಡೇ, ನಾನು ಯಾವಾಗಲೂ ಪ್ರತಿ ವರ್ಷ ಅವನನ್ನು ಕೇಳ್ತೀನಿ ನಿಂಗೆ ಯಾವ ಥರ ಬರ್ತ್ಡೇ ಬೇಕು ಅಂತ. ಬಿಕಾಸ್ ಈ ಫಸ್ಟ್ ಇಯರ್ ಬರ್ತ್ಡೇ ನಮ್ಮ ಇಚ್ಛೆ ಆಗಿರುತ್ತೆ, ನಾವು ಹಿಂಗೆ ಮಾಡಬೇಕು ಹಂಗೆ ಮಾಡಬೇಕು ಅಂತ ಅಪ್ಪ ಅಮ್ಮಂದಿರು ಅಂದ್ಕೊಂಡಿರ್ತೀವಿ. ಬಟ್ ಅದಾದಮೇಲೆ ಎಲ್ಲ ಮಕ್ಳಿಗೆ ಬಿಟ್ಟಿರೋದು, ವಾಟ್ ದೇ ಲೈಕ್, ವಾಟ್ ದೇ ಎಂಜಾಯ್. ಸೊ ಪ್ರತಿ ವರ್ಷ ನಾನು ರಾಯನಿಗೆ ಕೇಳ್ತೀನಿ ನಿನ್ಗೆ ಈ ವರ್ಷ ಯಾವ ಥರ ಬರ್ತ್ಡೇ ಬೇಕು ಅಂತ. ಸೊ ಅವ್ನು ಇವಾಗ ಹೇಳ್ಬಿಟ್ಟಿದ್ದಾನೆ ನನಗೆ, ಅಮ್ಮ ನನಗೆ ಈ ಸತಿ ಬರ್ತ್ಡೇಗೆ ನಾಯಿ ಮರಿಬೇಕು ಅಂತ ಕೇಳಿದ್ದಾನೆ. ಸೊ ಐ ಹ್ಯಾವ್ ಟೋಲ್ಡ್ ಹಿಮ್. ಅವನು ಆ್ಯಕ್ಚುಲಿ ದಿನಗಳು ವಾರಗಳು ಎಣಿಸ್ತಾ ಇದ್ದಾನೆ. ನಿನ್ನೆ ಬಂದುಬಿಟ್ಟು, ಮೊನ್ನೆ ಇದು ಆಗಸ್ಟ್ 1 ಬಂದುಬಿಟ್ಟು, ಜುಲೈ ಆಗೋಯ್ತಲ್ಲಮ್ಮ, ಈಗ ಆಗಸ್ಟ್ ಬಂತು, ನೆಕ್ಸ್ಟ್ ಸೆಪ್ಟೆಂಬರು, ಅದಾದ್ಮೇಲೆ ಅಕ್ಟೋಬರ್ ನನಗೆ ನಾಯಿ ಮರಿ ಬರುತ್ತೆ ಅಂತಿದ್ದ. ಸೊ ನೋಡೋಣ ಅವನಿಗೆ ನಾಯಿ ಮರಿ ಕೊಡಿಸ್ತೀನೋ ಇಲ್ವೋ ಅಂತ. ಸೊ ಮತ್ತು ಇನ್ನೊಂದೇನೋ ಕೇಳಿದ್ರಿ ಅಲ್ಲ, ಐ ಡೋಂಟ್ ನೋ. ಅವನು ಐ ಥಿಂಕ್ ಮೋಸ್ಟ್ ಆಫ್ ಇಸ್ ಗ್ರೋಯಿಂಗ್ ಅಪ್ ಎಲ್ಲರೂ ನೋಡ್ತಿದ್ದೀರಾ ಥ್ಯಾಂಕ್ಸ್ ಟು ಸೋಷಿಯಲ್ ಮೀಡಿಯಾ ಆ್ಯಂಡ್ ನನ್ನ ಬ್ಲಾಗ್ಸ್ ಆ್ಯಂಡ್ ಇನ್ಸ್ಟಾಗ್ರಾಮ್. ಸೊ ಈಸ್ ಆಲ್ಸೋ ಇವಾಗ ಅವ್ನ ಇಂಟ್ರೆಸ್ಟ್ ಫ್ರಮ್ ಫುಟ್ಬಾಲ್ ಈಗ ಸ್ಲೋಲಿ ಡಾನ್ಸಿಂಗ್ ಕಡೆ ವಾಲಿದೆ. ಆ್ಯಂಡ್ ಈಸ್ ಅ ಬಿಗ್ ಮೈಕಲ್ ಜಾಕ್ಸನ್ ಫ್ಯಾನ್. ಸೊ ಐಲ್ ಪುಟ್ ಅಪ್ ವಿಡಿಯೋ ಅಬೌಟ್ ದ್ಯಾಟ್. ಆ್ಯಂಡ್ ಮನೇಲಿ ಮೈಕಲ್ ಜಾಕ್ಸನ್ ಹಾಡುಗಳು ಹೇಳ್ಕೊಂಡು ಅವ್ರು ಮಾಡಿರೋವಂಥ ಸ್ಟೆಪ್ಸ್ ರೀಕ್ರಿಯೇಟ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾನೆ. ಸೊ ಚೆನ್ನಾಗಿ ಅನಿಸುತ್ತೆ. ಐ ಮೀನ್ ಸಮ್ಥಿಂಗ್ಸ್ ಅವನ ಬೆಳವಣಿಗೆಯಲ್ಲಿ ನನ್ನದು ಒಂದಷ್ಟು ಇದ್ದರೆ, ಸೊಸೈಟಿ ಈಸ್ ಆಲ್ಸೋ ಗಿವಿಂಗ್ ಹಿಮ್ ಸಮಥಿಂಗ್ ವಾಟ್ ಈಸ್ ಲರ್ನಿಂಗ್ ಫ್ರಮ್, ಆ್ಯಂಡ್ ಈಸ್ ಗ್ರೋಯಿಂಗ್ ಅಪ್. ಸೊ ಖುಷಿ ಆಗುತ್ತೆ ನೋಡಿದ್ರೆ. ಮೈಕಲ್ ಜಾಕ್ಸನ್ ಫ್ಯಾನ್ ಅಂತ ಹೇಳಿದ್ರಿ, ಡ್ಯಾನ್ಸ್ ಕಡೆಗೆ ಒಲವು ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರಿ. ಅಫ್ಕೋರ್ಸ್ ಚಿರಂಜೀವಿ ಸರ್ ಕೂಡ ಒಳ್ಳೆ ಡ್ಯಾನ್ಸರ್, ತುಂಬ ಒಳ್ಳೆ ಡ್ಯಾನ್ಸರ್ ಕನ್ನಡ ಚಿತ್ರರಂಗದಲ್ಲಿ. ಸೊ ಯಾವುದೆಲ್ಲ ಬೇರೆ ಟ್ರೈಟ್ಸ್ ನೋಡ್ತಾ ಇದ್ದೀರಾ ಮಗನಲ್ಲಿ ನೀವು ಚಿರಂಜೀವಿ ಸರ್ಜಾ ಅವರು? ಬೇರೆ ಟ್ರೇಟ್ಸ್ ಅಲ್ಲ, ಇರೋ ಟ್ರೇಟ್ಸ್ ಎಲ್ಲ ಬರೀ ಅವ್ರದ್ದೇ. ಸೊ ಒಂದು ವಾಟ್ ಐ ಹ್ಯಾವ್ ಸೀನ್ ಅಸ್ ಕಂಪ್ಯಾಷನ್ ಫಾರ್ ಪೀಪಲ್. ಅವನು ಐ ಹ್ಯಾವ್ ಸೀನ್ ದಟ್ ಬೇರೆ ಮಕ್ಕಳ ಜೊತೆ, ಅವನ ಏಜ್ ಮಕ್ಕಳಿನ ಜೊತೆ ಈಸ್
ತುಂಬ ಕೇರಿಂಗ್, ತುಂಬ ಅವ್ರಿಗೆ ಏಟಾಗಬಾರ್ದು, ಅವ್ರು ಊಟ ಮಾಡಿದಾರ. ಇವತ್ತು ದೇ ವಾಸ್ ಅ ಸ್ಮಾಲ್ ಒಂದು ನೋಡಿ ನಮ್ಮ ಟೀಮ್ ಹೆಂಗಿದ್ದಾರೆ. ಇವತ್ತೊಂದು ಸ್ಮಾಲ್ ಇನ್ಸಿಡೆಂಟ್ ಆಯಿತು ಮನೇಲಿ. ನನ್ನ ಹೇರ್ ಡ್ರೆಸ್ಸರ್ ಬಂದಿದ್ದರು ಆ್ಯಂಡ್ ನಾನು ಊಟ ಮುಗಿಸ್ಕೊಂಡು ರೆಡಿ ಆಗೋಕ್ಕೆ ಹೋದೆ. ಸೊ ರಾಯನ್ ಹೋಗ್ಬಿಟ್ಟು ನನ್ನ ಹೇರ್ ಡ್ರೆಸ್ಸರ್ ಹೇಳಿದ್ರು ನನಗಿದ್ನ. ಸೊ ಅವ್ರಿಗೊಂದು ಪೆಟ್ ನೇಮ್ ಇಟ್ಟಿದ್ದಾನೆ, ಅವ್ರ ಹೆಸರು ಶಾಂತ ಅಂತ. ಸೊ ಅವ್ರನ್ನ ಶಾಂತಾರ ಅಂತಾನೆ, ಬಿಕಾಸ್ ಈಸ್ ಅ ಫ್ಯಾನ್ ಆಫ್ ಕಾಂತಾರ. ಸೊ ಅವ್ರು ಶಾಂತಾರ ಅಂತಿರ್ತಾನೆ. ಸೊ ಊಟ ಆಯ್ತಾ ನಿಮ್ಮದು ಅಂದ. ಅದಕ್ಕೆ ಇಲ್ಲ ಬಂಗಾರಿ, ನನಗೆ ಇದು ನೀನು ಕೇಳೇ ಇಲ್ಲ ನನಗೆ ಊಟ ಮಾಡ್ತೀಯಾ ಅಂತ. ಅಮ್ಮಚ್ಚಿ ಅಂದರೆ ಅಮ್ಮಚ್ಚಿ ಕೇಳಿದ್ರಲ್ಲ, ಅವ್ರು ಕೇಳಿದ್ರು ಒಂದೇ, ನಾನು ಕೇಳಿದ್ರು ಒಂದೇ, ನೀವು ಊಟ ಮಾಡಬೇಕು ಆಯಿತಾ, ಊಟ ಮಾಡಿಬಿಟ್ಟು ಕೆಲಸ ಮಾಡಿ ಅಂದ. ಸೊ ಐ ಸಿ ದೋಸ್ ಥಿಂಗ್ಸ್. ಚಿರು ನೇಚರ್ ಅದರಲ್ಲಿ ನೋಡ್ತೀನಿ, ಬಿಕಾಸ್ ಚಿರು ಇದೇ ಥರ ಬಿಹೇವ್ ಮಾಡೋರು. ಫಸ್ಟು ಅವ್ರ ಕೆಲಸಕ್ಕಿಂತ ಮುಂಚೆ ಯಾರಿದೆ ಕಂಫರ್ಟಬಲ್ ಅನ್ನೋದನ್ನ ಫಸ್ಟು ನೋಡೋರು. ಸೊ ಇದೆಲ್ಲ ಟ್ರೀಟ್ಸ್ ಅದು ಮ್ಯಾಜಿಕಲಿ ಅವನಿಗೆ ಐ ಡೋಂಟ್ ನೋ ವೇರ್ ಹೀ ಈಸ್ ಲರ್ನಿಂಗ್, ಅಥವಾ ಅವನಿಗೆ ಇನ್ಬಿಲ್ಟ್ ಆರ್ ಇಟ್ಸ್ ಅ ಡಿವೈನ್ ಬ್ಲೆಸ್ಸಿಂಗ್ ಅವನಿಗೆ. ಸೊ ಹೀ ಈಸ್ ಎಕ್ಸಾಕ್ಟ್ಲಿ ಲೈಕ್ ಹಿಮ್. ಇಂಟ್ರೆಸ್ಟಿಂಗ್ ಮತ್ತು ಇನ್ಫಾರ್ಮೇಟಿವ್ ವಿಡಿಯೋಗಳನ್ನು ಮಿಸ್ ಮಾಡ್ಕೋಬೇಡಿ. ಈಗಲೇ ಸಬ್ಸ್ಕ್ರೈಬ್ ಮಾಡಿ.